ಎಷ್ಟೋ ಜನ ಕೇಳಿರಿಲ್ಲ ನೀವು, ದೇವ್ರುಗಳ ಕಳು ಮಾಡ್ಕೊಂಡು ಹೊಂಟಾವ. ಏನ್ರಿ ಇವ್ರಿಗೆ ದೇವ್ರ ಮೇಲೆ ಅಭಿಮಾನ ಇಲ್ಲ, ದೇವ್ರ ಮೇಲದ ಭಕ್ತಿ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಏನ್ರಿ. ಯಾರಿಗಾರ ಕೇಳ್ರಿ ನೀವು, ಯಾವ ದೇವ್ರ ಯಾವ ಹಿಂಗೆ ಹೆಡಕ್ ಹಾರಿಸಿ ಮಾತಾಡ್ತಿರ್ತಾವ ನೋಡ್ರಿಲ್ಲ. ಬ್ರಹ್ಮ ಅಂತಾನ ಪರಮಾತ್ಮ, ಇನ್ನ ಕೈಲಾಸದೊಳಗೆ ಏನ್ರ ಕೆಲಸ ಇದ್ದೀರ ಅಂತ ಹೇಳು, ನಾನು ಭೂಲೋಕಕ್ಕಿಂತ ಹೋಗಂಗಿಲ್ಲ. ಯಾಕ? ಭೂಲೋಕದೊಳಗಿನ ಮನುಷ್ಯರು ದೇವರುಗಳಿಗೆ ಮೋಸ ಮಾಡ್ತಕ್ಕಂಥ ಮನುಷ್ಯರು ಅದಾರ, ನಿನ್ಗೆ ಗೊತ್ತದ ಏನ್ರಿ. ಯಾವನ ಒಬ್ಬವ ಭಯಂಕರ ಪಾಪ ಮಾಡಿದ್ನಂತ. ಎಷ್ಟು ಪಾಪ ಮಾಡ್ಯಾನಂತ ಜಗತ್ತಿನ ಏನು ಪಾಪನವಾವು ಎಲ್ಲ ಮಾಡಿದ್ದ. ಪಾಪದ ಕೂಡ ತುಂಬ ವಯಸ್ಸೆಟ್ಟು 32 ವರ್ಷ. 32 ವರ್ಷಕ್ಕೆ ಈ ಜಗತ್ತಿನ ಏನೇನು ಪಾಪಗಳು ಮಾಡ್ಬೇಕು ಎಲ್ಲ ಪಾಪದ ಕೂಡ ತುಂಬಿ ಬಿಡ್ತಾವ. ಯಾವಾಗ ಏನೇನು ಪಾಪ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡಿ ಅವನು ಪಾಪದ ಕೂಡ ತುಂಬಿ ಬಿಡ್ತು. ಇವ ಯಮಧರ್ಮ ಏನ್ರಿ ಯಮದೂತರಿಗೆ ಅಂತ ಕಳಿಸ್ದ, ಹೋಗಿ ಆ ಮಗನ ಪಾಪದ ಕೂಡ ತುಂಬಿಟ್ಟದ, ಅದಕ್ಕೆ ತುಂಬ ನರಕಕ್ಕೆ ಹಾಕ. ರಾತ್ರಿ 12 ಆಗಿತ್ತು, ಬಂದರು ಇರು ಯಮದೂತ. ಬಂದು ಕೂಡ ನೀವು ಹೊರಗೆ ಹೊರಸಿನ ಮ್ಯಾಗ ಮಕ್ಕೊಂಡಿದ್ದ. ಯಾವಾಗಿಂದ ಹೊರಗೆ ಅದ ಹೊರಸಿನ ಮ್ಯಾಗ ಮಕ್ಕೊಂಡಿದ್ದ, ಇವ್ರು ಬಂದಂದ ಇವ್ರು ಕುದಿಗೆ ಅಂದ ಹಗ್ಗ ಹಾಕಿದ್ರು. ಎತ್ತರ ಆಯ್ತು ನಿಂಗೆ. ಎತ್ತರಾಗಂದ, ನೀವು ಯಾರು ಅಂದ. ನಾವು ಯಮದೂತರು ಇದೀವಿ ಅಂದ. ಎದಕ್ಕೆ ಬಂದಿರಿ ಅಂದ. ಆಯ್ತು, ನಿನ್ನ ಪಾಪದ ಕೂಡ ತುಂಬಿದ, ಮಾಡಬಾರದು ಪಾಪ ಮಾಡಿದೆ, ಇಡೀ ನಿನ್ನ ಪಾಪದ ಕೂಡ ತುಂಬಿ ಬಿಟ್ಟದ, ಅದಕ್ಕೆ ನಿನಗೆಂದ ಒಯ್ಯಾಕ ಬಂದೀವಿ, ಮತ್ತೆ ಅಂತ ಕಳಿಸ್ತೀರಿ ಅಂದ. ಏನ್ರಿ ಯಮದೂತರಿಗೆ ಅಂತಾನ, ಮತ್ತೆ ಅಂತ ಕಳಿಸ್ತೀರಿ ಅಂದ. ಮಗನ ನೀನು ಕಳಿಸೋದಲ್ಲ ಏನ್ರಿ, ಹಿಂಗೆ ಕುದಿಯ ಎಣ್ಣೆ ಕುದಿಸ್ತೀವಿ ನೀನು, ಹಿಂಗೆ ಸೂಜಿ ಮಣೆನ ಹೈ ತೆಗಿತೀವಿ ನೀನು ಏನ್ರಿ, ಹಿಂಗೆ ಕಬ್ಬಣ ರಾಡ್ ಕಾಸದ ನೀನು ಹೊಟ್ಟೆ ಆಗುತ್ತ. ಅವ ಅಂದ, ಬಿಟ್ಟೆಲ್ಲ ಮಾಡ್ತೀರಿ ಅಂದ. ಹೌದು, ನರಕ ತಂದ್ರೆ ಅದಕ್ಕೆ ಅಂತಾರ, ನರಕದ ನಿನಗೆ ಹಾಕ್ತೀವಿ ನಿನಗೆ ನರಕ. ಅವ ಅಂದ, ಇವೇನು ನಮಗೇನು ನರಕ ಸ್ವರ್ಗ ಇವೇನು ನಮಗೇನು ಹೊಸವಲ್ಲ, ನೀವ್ಯಾರು ಅಂದ. ಏನೋ ಯಮದೂತರು ಇದೀವಿ ಅಂದ. ಪಾಪ ಯಮದೂತರು ಇದೀವಿ ಅಂದು ಕುಂದ್ರಬೇಕಿಲ್ಲ ಈ ಮಗ, ಮೊದಲೇ ಮಾಡಬಾರ ಪಾಪ ಮಾಡ್ಯಾನ. ಅವು ಯಮದೂತ್ರಿಗೆ ಕೇಳಂದ, ನೀವನು ಹೊಸ ಯಮದೂತ್ರಿ ಏನು ಹಳೆ ಯಮದೂತ್ರ ಅಂತ ಕೇಳಂದ. ಅವು ಒಂದು ಗಾಬರಿ ಬಿದ್ದು ಅವು ಯಮದೂತ್ರ, ಇವ್ ಗೊತ್ತಿಲ್ಲ ಮತ್ತೆ ಹೊಸ ಯಮದೂತ್ರ ಹಳೆ ಯಮದೂತ್ರ. ಯುವಕರು ಏನು ಗೊತ್ತ, ನಾವು ಅವು ಯುವಕರಿಗಿಂತ ಮೊದಲು ಯಾರೇ ಆಗಿದ್ರ ಇವಕ್ಕೂ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ರಿ ಅಂದ್ ಗೊತ್ತಿಲ್ಲ ಅಂದ್ರೆ ಯಾರು ಜೋಡಿ ಬರ್ಲಿ ಅಂದಿವ. ನೀವು ಹೊಸ ಯಮದೂತ್ರ ಏನು ಹಳೆ ಯಮದೂತ್ರ ನಮ್ಗೆ ಗೊತ್ತಿಲ್ರಿ ಅಂದ್ ಗೊತ್ತಿಲ್ಲ ಅಂತಂದ್ರೆ ಯಾರು ಜೋಡಿ ಬರ್ಲಿ, ಕೇಳ್ಕೊಂಬರಿ ಬರ್ತೀನಿ ಅಂತ ತಿಳ್ಕೊಂಡು ಇವು ಅಲ್ಲೇ ಹಗ್ಗ ಅಲ್ಲೇ ಬಿಟ್ಟು ಬಂದು ಇವು ಏನ್ರಿ ಬಂದಂದ ಯಮಧರ್ಮ ಕುಂತಿದ್ದ. ಯಮಧರ್ಮಗಿಂದ ಕೇಳೋದು ಅತ್ತ, ಹೇ ಯಮಧರ್ಮ, ಯಾಕೋ ಅವ್ನು ತರ್ಲಿಲ್ಲ, ಅವ್ನು ಪಾಪದ ಕೂಡ ತುಂಬಿತ್ತು, ತಂದಿಲ್ಲ ನಾವು, ಯಾಕವ ನಮ್ಮ ತಲೆ ಕೆಟ್ಟ ಹೋಗ್ಯದ ನಮ್ದು ಅಂದ. ಇವ ಯಮದೂತ್ರ ಅಂದು, ಯಾಕೆ ನಿಮ್ದು ಯಾಕೆ ತಲೆ ಕೆಡ, ನಾನು ಹೊಸ ಯಮದೂತ್ರ ಹಳೆ ಯಮದೂತ್ರು. ಇದು ಯಮ ಬಿತ್ತು ಚಿಂತೆಗೆ ಮಲ ಬಿ ಮಾಹಿತಿ ರೀ ಏನ್ರಿ. ಮಲ ಬಿ ಮಾಹಿತಿ ನಾಯಿ, ನಾನು ಹೊಸ ಯಮ ಇದ್ದೀನಿ, ಹಳೆ ಯಮ ನನಗೂ ಗೊತ್ತಿಲ್ಲ ಅಂತಿದ್ದು. ಮತ್ತೆ ಯಾರ ಬಳಿ ಹೋಗೋಣ, ಬ್ರಹ್ಮನ ಬಳಿ ಹೋಗೋಣ. ಇವು ಎಲ್ಲ ಕೂಡಿ ಅಂತ ಬ್ರಹ್ಮನ ಬಳಿ ಅದು ಹೋಗೋದ್ರ ಬ್ರಹ್ಮದೇವ್ ಕುಂತಿದ್ದ. ಏನಿದು ಯಮಧರ್ಮ, ಈ ಕಡೆ ಬ್ರಹ್ಮನ ಕಡೆಯಿಂದ ಬರ್ಲಕತ್ತಿಲ್ಲ, ಯಾಕೆ ಹತ್ಕೊಂಡಂದಾಗ ನಮ್ಮ ತಲೆ ಕೆಟ್ಟ ಅಂದ ಡಾಣ್ ಹಿಡಿದು ಹೋದಂಗ ಆಗ್ಯದ ಅಂದ. ಯಾಕೆ ಅಂಥದ್ದು ಏನಾಗ್ಯದ ನಿನಗ, ನಾವು ಹೊಸ ಅಮ್ಮ ಇದ್ದೀನಿ ಏನು ಹಳೆ ಅಮ್ಮ ಇದ್ದೀನಿ ಅಂದ. ನಾನು ಹೊಸ ಯಮದೂತ್ರು ಇವೇನು ಹಳೆ ಯಮದೂತ್ರು, ಅದು ಬ್ರಹ್ಮಗೂ ಗೊತ್ತಿಲ್ಲ, ತಾನೇ ಹೊಸ ಬ್ರಹ್ಮನೇನು ಹಳೆ ಬ್ರಹ್ಮನ ಅವನಿಗೂ ಗೊತ್ತಿಲ್ಲ. ಅಂದ, ಮುಜೆ ಬಿ ಮಾಲೂಮ್ ನಯ್ಯ ರೀ ಅಂದ. ಇದು ನನಗೂ ಗೊತ್ತಿಲ್ಲ, ಮತ್ತೆ ಹ್ಯಾಂಗೆ ಮಾಡೋದು, ಈಗ ಎಲ್ಲಿಗೆ ಹೋಗೋದು, ನಡ್ರಿ ವಿಷ್ಣು ಬಲಿ. ಅವ ವಿಷ್ಣು ಬಲಿ ಹೋದ್ರು. ಯಾವಾಗಂದ್ರೆ ಇವರೆಲ್ಲ ಬರೋದು ನೋಡಿ ಅಂದ, ಇದೇನಿದು ಬ್ರಹ್ಮದೇವ ಯಮಧರ್ಮ ಏನ್ರಿ ಯಮದೂತ್ರಿಂದ ಬರ್ಲಕತ್ತಿರಲ್ಲ, ಏನು ವಿಷಯ, ಏನು ವಿಷಯ, ಬರ್ರಿ 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 ಅನ್ನೋದಕ್ಕಂದ, ಏನು ಬರ್ರಿ ಅಂತೀವೋ ಮರ ತಲೆ ಕೆಟ್ಟದ ಅಂಥದ್ದೇನಾಗ ನಿನ್ನ ತಲೆ ಕೆಡಿಸ್ಕೊಳಕ. ನಾವು ಹೊಸ ಬ್ರಹ್ಮ ಇದ್ದೀನಿ, ಹಳೆ ಬ್ರಹ್ಮ ಇದ್ದೀನಿ, ನಾವು ಹೊಸ ಅಮ್ಮ ಇದ್ದೀನಿ, ಹಳೆ ಅಮ್ಮ ಇದ್ದೀನಿ, ನಾವು ಹೊಸ ಯಮದೂತ್ರ ಇದ್ದೀವಿ, ಹಳೆ ಯಮದೂತ್ರ ಇದ್ದೀವಿ. ಯಾರು ಕೇಳ್ಯಾರ, ಭೂಲೋಕದಾಗ ಮನುಷ್ಯ ಕೇಳ್ಯಾರ. ಇವ ಅಂದ, ನಾನು ಹೊಸ ವಿಷ್ಣು ಹಳೆ ವಿಷ್ಣು ನನಗೂ ಗೊತ್ತಿಲ್ಲ ನೀವು, ಅವನಿಗೂ ಗೊತ್ತಿಲ್ಲ, ಮತ್ತೆ ಅವನಿಗೆ ಮೊದಲೊಬ್ರು ಆಗಿ ಹೋಗಿದ್ರ ಇವನಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಕೂಡಿ ಶಿವನ ಬಳಿ ಹೋಗಿ ನಡ್ರೆ ಎತ್ತುಕೊಂಡು ಈಸು ಮಂದಿ ಕೂಡಿ ಶಿವನ ಬಳಿ ಬಂದು ಬರುವುದರಾಗಿದ್ದ ಪರಮಾತ್ಮ, ಇದೇನಿದು ಕೈಲಾಸಕ್ಕೆ ಅಂತ ಬಂದಿರಲಿ ಎಲ್ಲರೂ, ಬ್ರಹ್ಮ ವಿಷ್ಣುದೇವ ಯಮಧರ್ಮ ಯಮದೂತರು ಎಲ್ಲರೂ ಬಂದಿರಲಿ, ಏನಿದು ಸಮಾಚಾರ, ಏನು ಮಾಡೋಕು, ಒಂದು ದೊಡ್ಡ ಸಮಸ್ಯೆ ಸಿಗಿ ಬಿದ್ವಿ ಅಂದು. ಏನು ಸಮಸ್ಯೆ, ನಾವು ಹೊಸ ವಿಷ್ಣು ಇದೀನೋ ಹಳೆ ವಿಷ್ಣು ಇದೀನೋ, ನಾವು ಹೊಸ ಬ್ರಹ್ಮ ಇದೀನೋ ಹಳೆ ಬ್ರಹ್ಮ ಇದೀನೋ, ನಾವು ಹೊಸ ಯಮದೂತ್ರ ಇದೀವೋ ಹಳೆ ಯಮದೂತ್ರ ಇದೀವೋ. ಶಿವ ಅಂದ, ಇದೆಲ್ಲ ಕೇಳಿದವ್ರು ಯಾರು, ಮನುಷ್ಯ ಕೇಳ್ಯಾರ. ಇವ ಅಂದ ಶಿವದೂತ್ರಿಗಂದ, ಅದಕ್ಕೆ ವಾದ್ಯ ಹೇಳ್ಕೊಂಡು ತೊಂಬರಿ ಅಂದು ಕೂಡ ನೀವು ಶಿವದೂತರು ವಾದು. ಯಾವಾಗಂದ್ರೆ ಅವು ನೋಡ್ತಾ ಯಮದೂತ್ರಿಂದ ಕರಿ ಉಟ್ಕೊಂಡು ಬಂದಿದ್ದು.
ಇವು ಶಿವದೂತರು ಬಂದಾವ, ಬಿಳಿ ಉಟ್ಕೊಂಡು ಬಂದಾವ. ಇವು ಬಂದ ಅಂದ ಕುದುಗಿಗೆ ಹಗ್ಗ ಹಾಕೋದು. ನೀವ್ಯಾರು ಅಂದ, ಶಿವದೂತ್ರಿದೀವಿ ಅಂದ್ರು. ನೀವನು ಹೊಸ ಶಿವದೂತ್ರಂದ ಹಳೆ ಶಿವದೂತ್ರಂದ. ಮಗನ ಏನು ಕೇಳೋದು ಅಲ್ಲೇ ಕೇಳಕತ್ ನಡಿ ಎಳ್ಕೊಂಡು ತಂದು ಇದಕ್ಕೆ ಯಾವಾಗ ಎಳ್ಕೊಳ ತಂದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ರಿ ಯಮದೂತರು ಶಿವದೂತರು ಎಲ್ಲ ನಿಂತಿದ್ದು. ಪರಮಾತ್ಮ ಸಿಟ್ಟು ಬತ್ತು, ಮಗನ ಮಾಡಬಾರ್ದಂದ ಪಾಪ ಮಾಡಿದಿ ಏನ್ರಿ, ಎಷ್ಟು ಪಾಪಗಳದಾವ, ಎಲ್ಲ ಪಾಪನ ಕೂಡ ಮಾಡಿದ್ರಿ, ಪಾಪದ ಕೂಡ ತುಂಬಿ ಬಿಟ್ಟದ. ಮತ್ತೆ ಇವರಿಗೆ ಒಂದು ಪ್ರಶ್ನೆ ಕೇಳ್ತಿದೆ, ಇದಕ್ಕೆ ಒಯ್ದಂದ ನರಕಕ್ಕೆ ಹಾಕ್ರಿ ಅಂದ ಶಿವ. ಅಂದು ಕೂಡ ನೀವ ಸುಮ್ ಕುಂದ್ರಬೇಕಿಲ್ಲ, ತಾವ್ಯಾರು ಅಂದ. ನಾ ಪರಮಾತ್ಮ ಇದ್ದೀನಿ ಎಂದ, ನಾ ಶಿವ ಇದ್ದೀನಿ. ಯಾವಾಗ ನಾ ಶಿವ ಇದ್ದೀನಿ ಅಂದ ಕೂಡನ ನೀನು ಒರಿಜಿನಲ್ ಶಿವನ ಡೂಪ್ಲಿಕೇಟ್ ಶಿವ ಅಂದ. ಅವಾಗ ಪರಮಾತ್ಮ ಅಂತ ನಾ ಒರಿಜಿನಲ್ ಶಿವನದೀನಿ. ಹಾಂಗಿತ್ತು ಅಂತಂದ್ರೆ ನೀವು ಒರಿಜಿನಲ್ ಶಿವನೇ ಇದ್ದೆ ತಿಳ್ಕೊಂಡ್ರೆ ನಮಗೊಂದು 11 ದಿವಸದಿಂದ ಟೈಮ್ ಕೊಡು. ಎದಕ್ಕ ಅಂದವ ಶಿವ. ನೋಡ್ರಿ, ಪುರಾಣದಾಗ ಪ್ರವಚನದಾಗ ಒಂದು ಸಾರಿ ಭಗವಂತನ ದರ್ಶನ ಆಯ್ತು, ಶಿವನ ದರ್ಶನ ಆಯ್ತು ಅಂತ ತಿಳ್ಕೊಂಡ್ರ ಅವ್ರಿಗೆಲ್ಲ ಸ್ವರ್ಗ ಪ್ರಾಪ್ತಿ ಆಕದ ತಿಳ್ಕೊಂಡು ಹೇಳಕತ್ತಾರ ಪುರಾಣಿಕರೆಲ್ಲ ಬಂದವ್ರು. ಅದಕ್ಕಂದ್ರೆ ನೀನು ಶಿವ ಒರಿಜಿನಲ್ ಶಿವ ಇದ್ದೆ ಅಂತ ನನ್ನ ನರಕಕ್ಕೆ ಹಾಕ್ತಿದ್ದೆ ಅಂತ ನನ್ನ ಟೈಮ್ ಕೊಡು. ಏನು ಶಿವನ ದರ್ಶನ ಆದ್ರೂ ನಿಮ್ಮ ನರಕ ತಪ್ಪಲ್ರು ಅಂತಂದು ಡಂಗ್ರ ಹೊಡೆದು ಬರ್ತೀನಿ ಏನ್ರಿ, ಮೈಕ್ನಾಗ ಹೇಳಿ ಬರ್ತೀನಿ. ಆಮೇಲೆ ನಮಗೆ ಹಾಕಕೈತಿ ನರಕಕ್ಕೆ. ಮಾವ ಶಿವ ಅಂದ ಮೊದಲೇ ಅಂದ ಭೂಲೋಕದಾಗ ಧರ್ಮ ಅನ್ನೋದೇ ಹದಿಗಟ್ಟು ಹೈದ್ರಾಬಾದಾಗ ಹೋಗ್ಯದ. ಇನ್ನು ಅಂಥದ್ರಾಗ ಈ ಮಗ ಇಟ್ಟು ಹೇಳಿ ಬಂದ ತಿಳ್ಕೊಂಡ್ರ ಮುಂದೆ ನಾನು ಯಾರು ನೆನೆಸ್ಲಿಕ್ಕಿಲ್ಲ ತಿಳ್ಕೊಂಡಂದು ಅದಕ್ಕೆ ಸ್ವರ್ಗಕ್ಕೆ ಕಳಿಸೋ, ಸ್ವರ್ಗಕ್ಕೆ ಎತ್ತುಕೊಂಡಂದು ಸ್ವರ್ಗಕ್ಕೆ ಹಾಕ. ದೇವತೆಗಳಿಗೆ ಮೋಸ ಮಾಡ್ತಕ್ಕಂಥ ಜನ ಅದ. ಯಾಕೆ ಮಾಡ್ತಾರಿಲ್ಲ? ದೇವ್ರುಗಳಿಗೆ ಮೋಸ ಮಾಡ್ತಾರ, ದೇವ್ರುಗಳಿಗೆ ಅನ್ಯಾಯ ಮಾಡ್ತಾರ, ಶರಣರಿಗೆ ಅಂದ್ರೆ ಟೀಕಾ ಮಾಡ್ತಾರ, ನಿಂದ ಮಾಡ್ತಾರ.